ಫ್ರೆಂಡ್ಸ್, ವೆಲ್ಕಮ್ ಟು ಇನ್ವೆಸ್ಟರ್ ಕ್ಲಾಸ್. ನಿನ್ನೆ ಶನಿವಾರ ಆಗಿರೋದ್ರಿಂದ ಲೋಡಿಂಗ್ ಕಡಿಮೆ. ಇವತ್ತು ಭಾನುವಾರ, ಇವತ್ತು ಏನಿಲ್ಲ. ನಾಳೆ ಏನಾದರೂ ಲೋಡ್ ಆಗುತ್ತೇನೋ ನೋಡಬೇಕು. ಇವತ್ತು ಭಾನುವಾರ ರಾತ್ರಿ ಅಂತೂ ಮುದ್ದೆ ಕೈಗೊಜ್ಜು ಮಾಡಿ ಸೂಪರ್ ಆಗಿತ್ತು. ನಮ್ಮ ನಾಗಣ್ಣವ್ರು ಮಾಡಿದ್ರು. ಇವತ್ತು ಬೆಳಗ್ಗೆ ನೋಡಿದ್ರೆ ಎಷ್ಟು ಜನ ಇದೀವಿ ಗೊತ್ತಾ? ನಾವಿಲ್ಲಿ 12 ಜನ ಏನೋ ಇದೀವಿ. ಅದಕ್ಕೆ ಚಿಕನ್ ತಗೊಂಬರೋಣ ಅನ್ಕೊಂಡ್ರೆ ಎಲ್ಲ 12 ಜನ ಒಂದೇ ಸಲ ಮಾಡೋದಕ್ಕಾಗಲ್ಲ, ಅಷ್ಟು ದೊಡ್ಡ ಪಾತ್ರೆಗಳಿರಲ್ಲ. ಅದರಿಂದ ನಾನು ಮತ್ತೆ ಬರ್ಬೇಕಾದ್ರೆ ನಮ್ಮ ಜೊತೆಲಿ ಬಂದಿದ್ದಲ್ಲ ಆ ಗಾಡಿಯವರು ಸೇರಿ ನಾನೊಬ್ಬ ಅವರಿಬ್ರು 3 ಜನ 1 kg ಚಿಕನ್ ತಗೊಂಬಂದ್ವಿ. ಚಿಕನ್ ತಗೊಂಬಂದು ನಮ್ಮ ಗಾಡಿಯೆಲ್ಲ ಮಾಡ್ತಿದ್ವಿ. ಏಕೆಂದ್ರೆ ಎಲ್ಲ ಒಟ್ಟಿಗೆ ಮಾಡೋದಕ್ಕಂತೂ ಆಗಲ್ಲ, 12 ಜನ ಇರೋದ್ರಿಂದ. ಅಷ್ಟು ದೊಡ್ಡ ಪಾತ್ರೆಗಳಿಲ್ಲ. ಸುಮ್ಮನೆ ಬೇಡ ಅಂದ್ಬಿಟ್ಟು ನಮ್ಮ ಗಾಡಿ ಮತ್ತೆ ಇನ್ನೊಂದು ಗಾಡಿಯವರು 2 ಗಾಡಿಯವರು ಸೇರಿ 1 kg ತಗೊಂಬಂದು ಅವರು ತಗೊಂಬಂದಿದ್ದಾರೆ. ಅವ್ರ ಗಾಡಿಯಲ್ಲಿ ಮಾಡ್ಕೊತಿದ್ದಾರೆ, ನಾವು ನಮ್ಮ ಗಾಡಿಯಲ್ಲಿ ಮಾಡ್ಕೊಳ್ಳೋಣ. ಅಣ್ಣವರೆಲ್ಲ ರೆಡಿ ಮಾಡ್ಕೊತಿದ್ದಾರೆ. ಇನ್ನಷ್ಟೇ ಲೋಡಿಂಗ್ ಅಂತೂ ಇನ್ನು ನಾಳೆ ನಾಳೋದು ಇನ್ನೂ 2-3 ದಿನ ಆಗಬಹುದು. ಯಾಕೆಂದ್ರೆ ಫುಲ್ ಮಳೆ ಇಲ್ಲಿ. ಲೋಡಿಂಗ್ ಅಂತೂ ಇಲ್ಲ ಗುಜರಾತಲ್ಲಿ. ಮಳೆ ಬಿದ್ದರೆ ಲೋಡ್ ಆಗಲ್ಲ ಗುರು ಇಲ್ಲಿ ಗುಜರಾತಲ್ಲಿ ಎಲ್ಲ ಎಲ್ಲರೂ ಅಷ್ಟೇ. ಲೋಡಿಂಗ್ ಅಂತೂ ಇರಲ್ಲ. ಅದರಿಂದ ಬರೀ ನಾನು 3 ತಿಂಗಳಿಂದ ಬರೀ ಗುಜರಾತ್ ಅಂದ್ಕೊಂಡು ಸಾಕಾಗ್ಬಿಟ್ಟಿದೆ. ತಿಂಗಳಿಗೆಲ್ಲ 7 ಟ್ರಿಪ್ ಅಷ್ಟೇ. 7 ಟ್ರಿಪ್ ಮೇಲೆ ಆಗ್ತಿಲ್ಲ. 15 ದಿನಕ್ಕೆ 1 ಟ್ರಿಪ್ ಏನು ಮಾಡೋಂಗಿಲ್ಲ. ಸುಮ್ಮನೆ ಬರೀ EMI ಕಟ್ಕೊಂಡು ಹೋಗ್ತಿದ್ದೀನಿ, ಮತ್ತೆ ಏನು ಮಾಡೋದಕ್ಕಾಗ್ತಿಲ್ಲ. ಪ್ಲೀಸ್ ಯಾರು ಹೊಸದಾಗಿ ನೋಡ್ತಾ ಇದ್ರೋ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತೀರಿ. ಇನ್ನೂ ಚೆನ್ನಾಗಿ ವಿಡಿಯೋಸ್ ಮಾಡೋಣ. ನಾನು ಇನ್ನೂ ಕಲಿತಿದ್ದೀನಿ. ಏನಾದರೂ ತಪ್ಪಿದ್ರೆ ಹೇಳಿ, ಆಗಲ್ಲ ಬ್ರೋ ಹೀಗೆ ಅಂತ. ಬ್ರೋ ಇಲ್ಲ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಮ್ಮ ಪ್ರದೀಪ್ ಅವರು ಸೂಪರ್ ಆಗಿ ಮಾಡ್ತಾ ಇದ್ದಾರೆ ಅಡಿಗೆ. ಇವತ್ತು ಚಿಕನ್ ಫ್ರೈ. ನಮ್ಮವರೇನೆ ಬನ್ನಿ, ಚಿಕನ್ ಫ್ರೈ ಇದೆ. ಸರ್ ಚಿಕನ್ ಹೆಂಗೆ ಮಾಡ್ತೀರಿ ಸರ್ ನೀವು? ಈರುಳ್ಳಿ ಟೊಮೊಟೊ ಎಲ್ಲ ಹಾಕ್ಬಿಟ್ಟು ಮಸಾಲೆ ಹಾಕ್ಬಿಟ್ಟು ಮಾಡ್ತಾ ಇರೋದು. ಸರ್ ಈ ಅಡಿಗೆ ಎಲ್ಲ ಸರ್ ನೀವು ಕಲ್ತಿದ್ದು? ಕೆಲಸ ಎಲ್ಲ ಏನೋ ಕಲಿತಾ ಇದ್ದೀನಿ. ಹಾಯ್ ಗುಜರಾತ್. ವಾರ ಆಗಿದೆ ಬಂದು. ನಮ್ಮ ಪ್ರದೀಪ್ ಅಣ್ಣ ಅವರು ಅಡಿಗೆ ಮಾಡ್ತಾ ಇದ್ದಾರೆ. ಚಿಕನ್ ಬೆಂತಾ ಇದೆ. ರೆಡಿ. ಬ್ಯಾಟ್ರಿ ಬೇರೆ ಚಾರ್ಜಿಂಗ್ ಲೋ ಆಗಿದೆ, 2% ಅಲ್ಲಿದೆ. ನಾವು ಕಾಣಿಸ್ಬೋದು, ಕಾಣಿಸದೇ ಇರ್ಬೋದು. ನಾವು 2 ಗಾಡಿಯವರು ಇಲ್ಲಿ ಅಡಿಗೆ ಮಾಡ್ಕೊಂತಿದ್ರಿ. ಇದು ನಮ್ಮ ಗಾಡಿ. ವಾರ ಆಗಿದೆ ಬಂದು. ನಿಮ್ಮ ಜರ್ನಿ ಲೈಫ್ ಹೆಂಗಿದೆ ಪ್ರದೀಪ್ ಅವರೇ? ಹಾಯ್ ಅಲ್ಲ ಅಟ್ಲ. ಎಲ್ಲ ಚಿಕನ್ ಮಾಡಿ ತಿಂದ್ಬಿಟ್ಟು ಒಂದು ಐಡಿಯಾ ಬಂತು. ನಮ್ಮ ನಾಗಣ್ಣ ಅವ್ರ ಗಾಡಿಯಲ್ಲಿ ಈ ಥರ ಮಾಡಿಸಿದ್ದಾನೆ. ಸೀಟ್ ಇದ್ದರೆ ಈ ಐಚರಲ್ಲಿ ಕಂಫರ್ಟಬಲ್ ಇರಲ್ಲ ನೋಡಿ. ಅದಕ್ಕೆ ಸೀಟ್ ಇಲ್ಲಿ ಕಟ್ ಮಾಡಿಸ್ತಾ ಇದ್ದೀವಿ. ಫುಲ್ ಬೆಡ್ಡು ಮಾಡಿಬಿಡ್ತಾ ಇದ್ದೀವಿ ಗಾಡೀಲಿ. ಯಾವ ಥರ ಅಂತ ಇದು ಫಿಟ್ ಮಾಡಿದ್ಮೇಲೆ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ. ಇಬ್ಬರು ಆರಾಮಾಗಿ ಮಲಗ್ಬೋದು. ಸೀಟ್ ಇದ್ರೆ ಸ್ವಲ್ಪ ಹಿಂದೆ ಕಂಫರ್ಟಬಲ್. ಸೀಟ್ ಎಲ್ಲ ಫಿಟ್ ಮಾಡಿದ್ರೆ ಇದೆ ನೋಡಿ, ಕಟ್ ಮಾಡಿದ್ದು. ಅದಕ್ಕೆ ತಿರ್ಗೋದಕ್ಕಾಗಲ್ಲ, ಅದರಿಂದ ಕಟ್ ಮೇಲೆ ಇದು ಹೀಗೆ ಬರ್ತಿತ್ತು ನೋಡಿ. ಇದು ಸ್ವಲ್ಪ ಕೆಳಗಡೆ ಆಗಿದೆ ಹೈಟು. ಇದು ಸ್ವಲ್ಪ ಹೈಟ್ ಕಡಿಮೆ ಇದೆ, ಇದು ಸ್ವಲ್ಪ ಹೈಟ್ ಇದೆ. ಇದು ಊರಿಗೆ ಹೋಗ್ಬಿಟ್ಟು ಊರಲ್ಲಿ ಏನು ಮಾಡಿಸ್ಬೇಕು ಅಂದರೆ, ಇದು ಇಲ್ಲಿಂದ ಇಲ್ಲಿ ತನಕ ಒಂದು ಅರ್ಧ ಫುಟ್ಟು ಬೆಡ್ ಮಾಡಿಸ್ಬೇಕು. ಅದು ಲೆವೆಲ್ ಬಂದ್ಬಿಡುತ್ತೆ ಫುಲ್ಲು. ಆಗ ಇಬ್ಬರು ಆರಾಮಾಗಿ ಮಲಗ್ಬೋದು ನೋಡಿ. ಇದು ಸ್ವಲ್ಪ ಹೈಟ್ ಡೌನ್ ಇದೆ ಈಗ. ಇದು ಒಂದು ಅರ್ಧ ಫುಟ್ಟುಗಿಂತ ಕಡಿಮೆನೆ. ಇದು ಮಾತ್ರ ಫುಲ್ಲು ಈ ಸ್ಪೇಸ್ ಏನೇನಿದೆ
ಇದು ಸ್ವಲ್ಪ ಹೈಟ್ ಮಾಡಿಬಿಟ್ರೆ ಫುಲ್ ಗಾಡಿ ಇದು ಇಬ್ಬರು ಆರಾಮಾಗಿ ಮಲಗ್ಬೋದು. ಈಗಂತೂ ಸ್ವಲ್ಪ ಪ್ರಾಬ್ಲಮ್ ಇದೆ, ಏನು ಪರವಾಗಿಲ್ಲ. ಈ ಸೀಟು ಇಲ್ಲಿ ತನಕ ಈ ಥರ ಇರ್ತದೆ, ಹಿಂದೆ ಮಲಗೋದಕ್ಕೆ ಆಗ್ತಿರ್ಲಿಲ್ಲ. ಬಟ್ ಈಗ ಒಂದು ಸ್ವಲ್ಪ ಕಂಫರ್ಟಬಲ್ ಅನಿಸುತ್ತೆ ನನಗಂತೂ. ಈ ಐಚರಲ್ಲಂತೂ ಟಾಟಾದಲ್ಲಿ ಪರವಾಗಿಲ್ಲ, ಭರತ್ ಬೆಂಜಲ್ಲೂ ಪರವಾಗಿಲ್ಲ, ಫುಲ್ ಕಂಫರ್ಟಬಲ್ ಕೊಟ್ಟಿದ್ದಾನೆ. ಕ್ಯಾಬಿನ್ ಒಳಗಡೆ ನೋಡಿ ಆರಾಮಾಗಿ ಕುತ್ಕೊಬೋದು, ಮಲಗಬೇಕಾದ್ರೂ ಅಷ್ಟೇ ಆರಾಮಾಗಿ ಮಲಗ್ಬೋದು. ಇದಕ್ಕೂ ಸ್ವಲ್ಪ ಡೌನ್ ಇದೆ, ಈ ಸೀಟ್ಗೂ. ಇದೇನು ಮಾಡ್ತೀನಿ ಅಂದರೆ ಊರಿಗೆ ಹೋಗ್ಬಿಟ್ಟು ಇದು ಬೆಡ್ ಮಾಡಿಸ್ಬಿಟ್ರೆ, ಇದು ಬೆಡ್ ಮಾಡಿಸ್ಬೇಕು. ಮತ್ತು ಇದು ಒಂದು ಸ್ವಲ್ಪ ಇದು ಜಾಸ್ತಿ ಬೆಡ್ ಬರಲ್ಲ, ಇದು ಈ ಸೀಟ್ಗಂತೂ ಜಾಸ್ತಿ ಬೆಡ್ ಬರುತ್ತೆ, ಆರಾಮಾಗಿ ಇರ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಇದೊಂದು ಬೆನಿಫಿಟ್ ಆಯಿತು ಇಲ್ಲಿ ಬಂದು. ನಾನು ಈ ಆಫೀಸಲ್ಲಿ ಲೋಡ್ ಮಾಡಲ್ಲ, ನಾನು ಬೇರೆ ಆಫೀಸ್ಗೆ ಹೋಗ್ಬೇಕೀಗ. ಈಗ ನಾಳೆ ಸೋಮವಾರ ಅಲ್ಲ, ಸಂಜೆ ಹೋಗೋಣ ಅಂತ ಇದ್ದೀನಿ. ನೋಡಿ ಫ್ಯಾನು, ನೋಡಿ ಆರಾಮಾಗಿ ಮಲಗ್ಬೋದು, ಟೆನ್ಷನ್ ಇಲ್ಲ. ಅಲ್ಲೆಲ್ಲ ಫ್ರೆಂಡ್ಸ್ನೆಲ್ಲ ಬಿಟ್ಟು ಈಗ ನಮ್ಮ ಆಫೀಸ್ ಹತ್ರ ಬಂದೆ. ನೋಡಿ ಇಲ್ಲೇ ಗಾಡಿ ಪಾರ್ಕ್ ಮಾಡಿ ಆಫೀಸ್ ಹತ್ರ ಅಂತೂ ಹೋಗ್ತಾ ಇದ್ದೀನಿ. ಲೋಡಿಂಗ್ ಆಗೋದು ಇನ್ನೂ ಎಷ್ಟು ದಿನ ಆಗುತ್ತೆ ಅಂತ ಗೊತ್ತಿಲ್ಲ, ಬಟ್ ನೋಡೋಣ. ನಮ್ಮ ಮನೆ ಬರ ಚೆನ್ನಾಗಿದ್ದರೆ ಆಗುತ್ತೆ, ಇಲ್ಲಾಂದರೆ ಇಲ್ಲ. ಬನ್ನಿ. ಮಳೆ ಅಂತೂ ಸಿಕ್ಕಾಪಟ್ಟೆ ಮಳೆ ಇಲ್ಲಿ. ನೋಡಿ ಆಫೀಸಲ್ಲಿ ನೀರು, ಮಾಮೂಲಿ ಆಫೀಸ್ ಮುಂದೆ ನೀರು ಯಾವ ಥರ ನಿಂತಿದ್ದಾವೆ. ಮಳೆ ಬೀಳ್ತಾ ಇದೆ ಅಂದರೆ ಭಯಂಕರ ಬೀಳ್ತಿದೆ. ನೋಡಿ ಇದೇ ಆಫೀಸು. ಚಪ್ಪಲಿ ಎಲ್ಲ ಬಿಟ್ಟಿದ್ರೆ ಎಲ್ಲ ಹೊಡ್ಕೊಂಡು ಹೋಗ್ಬಿಟ್ಟಿದ್ದಾವೆ ಗುರು ಸೈಡ್ಗೆ. ಯಪ್ಪ ಭಯಂಕರ ಬೀಳ್ತಾ ಇದೆ ಮಳೆ ಮಾತ್ರ. ನೋಡಿ ಇದೇ ಆಫೀಸು ಕೂತಿದ್ದೀವಿ, ಅವ್ರು ಇನ್ನೂ ಬಂದಿಲ್ಲ. ಲೋಡ್ಗಂತೂ ಬಂದಿದ್ದೀನಿ ನೋಡಿ, ಕಂಪ್ನಿಯಲ್ಲಿದ್ದೀನಿ. ಅದೇ ಡ್ರಮ್ಮು, ಅದರಲ್ಲೇನೋ ಕೆಮಿಕಲ್ ಇರ್ಬೋದು ಗೊತ್ತಿಲ್ಲ, ಬಟ್ ಇದೇ ಡ್ರಮ್ಮೇ 12 ಟನ್ ತುಂಬ್ತಾರೆ ಗಾಡಿಗೆ. ಇದು ಬಂದು ತಮಿಳ್ನಾಡು ತಿರುವಣ್ಣಾಮಲೈಯವರು ಯಾವುದೋ ಇದೆ ಗುರು, ಮಧುರೆ ಬೆಟ್ ಮುಂದೆ ಲೋಡ್ ಮಾಡ್ತಾರಂತೆ. ಈಗ ಊಟ ಟೈಮು, ಊಟ ಮಾಡ್ಕೊಂಬಂದು ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೈಡಲ್ಲಿ ಹಾಕ್ಕೊಂಡಿದ್ದೀವಿ ಗುರು. ಏನೋ ಗೊತ್ತಿಲ್ಲ, ನಾವು ನಾಳೆ ಬರೋಣ ಸರಿ ಇಲ್ಲೋ ಏನೋ ಗೊತ್ತಿಲ್ಲ. ಬಂದಿದ್ದ ಕಡೆ ಎಲ್ಲ ಆಲ್ಟೋ ಅಲ್ಲಿ 8-9 ದಿನ ಇದ್ದು ಲೋಡಿಗೆ ಬಂದರೆ ಖಾಲಿ 3 ಡ್ರಮ್ ಪೆಂಡಿಂಗ್ ಇದೆ. 3 ಡ್ರಮ್ ಹಾಕೋದಕ್ಕೆ ನಾಳೆ ಹಾಕ್ತೀನಿ ಅಂತಿದ್ದಾರೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ರಾತ್ರಿ ನೋಡಿದಾಗೆ 3 ಡ್ರಮ್ ಪೆಂಡಿಂಗ್ ಇತ್ತು, ಹಾಕಲಿಲ್ಲ. ಮತ್ತು ಈಗ ಹೋಗಿ ಕೇಳಿದೆ, ರೆಡಿ ಆಗ್ತಿದೆ, ಮೆಟೀರಿಯಲ್ಲು ಇಲ್ಲ ಅಂದರು. ಮತ್ತು ಈ ಗಾಡಿಗೆ ಲೋಡ್ ಮಾಡಿದಾರಲ್ಲ, ಅದನ್ನು ಇಳಿಸ್ಬಿಟ್ಟು ಬೇರೆ ಮಾಲ್ ಹಾಕ್ಬೇಕಂತೆ, ಬೇರೆ ಐಟಮ್ ಯಾವುದು ಹಾಕಬೇಕು ಅಂದರು. ನೋಡಿ ಇಷ್ಟೆಲ್ಲ ಲೋಡ್ ಮಾಡಿದ್ದಾರೆ, ಇದನ್ನೆಲ್ಲ ಈಗ ಇಳಿಸ್ಬಿಟ್ಟು ಬೇರೆ ಡ್ರಮ್ ತುಂಬಬೇಕು ಅಂತಿದ್ದಾರೆ. ಬಟ್ ಯಾವುದೋ ಒಂದು ಅರ್ಜೆಂಟ್ ಕಳಿಸಿದ್ರೆ ಅಲ್ವಾ. ನೆನ್ನೆ ಎಲ್ಲ ತುಂಬಿಲ್ಲ ಆಲ್ಟೋ. ಇವತ್ತು ಸಂಜೆ ಆಗುತ್ತೆ, ನಾನು ನೋಡ್ಬೇಕು ಇನ್ನು. ಬನ್ನಿ ಏನು ಮಾಡ್ತಾರೋ ನೋಡೋಣ. ಮೈ ಫ್ರೆಂಡ್ಸ್, ಲೋಡ್ ಎಲ್ಲ ಕಂಪ್ಲೀಟ್ ಆಯಿತು. ಆಫೀಸ್ ಹತ್ರ ಅಂತೂ ಹೋಗ್ತಾ ಇದ್ದೀನಿ. ಆಫೀಸ್ ಹತ್ರ ಹೋಗಿ ಲೆಕ್ಕಾಚಾರ ಮಾಡಿಸ್ಕೊಂಡು ಬಿಡೋಣಂತೆ. ಬನ್ನಿ. ಮಾರನೇ ಏನೋ ನೈಟ್ ಮಾಡಿದ್ರು ಗುರು ಅವರು, 2 ದಿನ ಮಾಡಿದ್ದಾರೆ ಲೋಡ್ ಮಾಡೋದಕ್ಕೆ. ಏನು ಮಾಡೋಕ್ಕಲ್ಲ, ಗುಜರಾತ್ ಓಡಿಸಿ ಎಲ್ಲ ಆಲ್ಟೋ ಜಾಸ್ತಿ ನಮ್ಮದು. ಆಫೀಸ್ ಹತ್ರ ಅಂತೂ ಬಂದೆ. ನೈಟು ಅವರು ಅಡ್ವಾನ್ಸ್ ಕೊಡಲಿಲ್ಲ. ಮತ್ತು ನಮ್ಮ ಅನ್ಸರ್ ಬೈ ಅಡುಗೆ ಮಾಡ್ತಿದ್ದಾರೆ, ಚಿಕನ್ ತೊಗೊಂಬಂದಿದ್ದಾರೆ. ಚಿಕನ್ ತಿನ್ಕೊಂತ ಅಡ್ವಾನ್ಸ್ ಇಸ್ಕೊಂಡು ಮಿಕ್ಸಿ ನೋಡಿ. ಇದು ಅದಕ್ಕೆ ಒಂದು ಬೆಳ್ಳುಳ್ಳಿ ಹಾಕಿ ಮಜ್ಜಿಗೆ ಹಾಕಿದ್ರೆ ಅನ್ನ ಹಾಕೋಣ ಮುದ್ದೆ ಹಿಂಗ ಕೈಗೋಜು ಆ ಕೈಗೋಜಿದ್ರೆ ಅದ ನೀಟಾಗಿ ಮಾಡ್ಬೋದು. ಬಿಸಿ ಮಾಡಿ ಹಾಕ್ಬೇಕು ತಾನೆ. ನಾನು ಮಾಡ್ತೀನಿ ರೈಸ್ಗಂತೂ ಇಲ್ಲಿ ಇಟ್ಟಿದ್ದೀವಿ. ಚಿಕನ್ಗೆ ರೆಡಿ ಮಾಡ್ಕೊಂತ ಇದ್ದಾರೆ. ಇದು ಬೆಳಗಾಮು, ಅನ್ಸರ್ ಬೈದು, ಚಿಕ್ಕಮಗಳೂರು. ಚಿಕನ್ ಸಾಂಬಾರ್ ರೆಡಿ, ರೈಸ್ ಅಲ್ಲಿದೆ.
ಚಪಾತಿ ಹೇಳಿದ್ಯಾ ಇಲ್ಲೇ ಕೊಡ್ತಾನೆ ಕೇಳ ಅಲ್ಲೇ ಇಸ್ಕೊಂಡಿದ್ದು. ಇದು ಪಕ್ಕದಲ್ಲೇ ಹೋಟ್ಲು ನಾವು ಅಡುಗೆ ಮಾಡ್ಕೊಂಡ್ರೆ ಅಂತ ಅವರು ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂತಾರೆ. ನಮ್ಮ ಮನ್ಸರ್ ಬಾಯ್ ಚಿಕನ್ ಮಾಡಿದ್ರು. ಚಿಕನ್ ಎಲ್ಲ ತಿಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದೆ, ಮಲಗಿದ್ದೆ. ಮಲಗ್ಕೊಂಡು ಆರಾಮಾಗಿ ಸಂಜೆ 5 ಗಂಟೆ ಆಯಿತು. ಬಿಟ್ಟಿದ್ದೀನಿ ಈಗ ಬರೋಡ, ಹೋಗ್ತಾ ಇದ್ದೀನಿ. ಒಬ್ಬನೇ ಇರೋದ್ರಿಂದ ಎಲ್ಲಾದರೂ ಆರಾಮಾಗಿ ಹೋಗಿ ಸ್ವಲ್ಪ ಹೊತ್ತು ಮಲಗಿ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಬನ್ನಿ ನೋಡಿ, ಗುಜರಾತಲ್ಲಿ ಬಸ್ಸುಗಳು ಲೆಫ್ಟ್ ಸೈಡು ರೈಟ್ ಸೈಡು ಎರಡು ಸೈಡು ಡೋರ್ ಓಪನ್, ಎರಡು ಸೈಡು ಡೋರ್ ಓಪನ್ ಆಗುತ್ತೆ. ನಾನು ಎಲ್ಲಿ ನೋಡಲಿಲ್ಲ, ಗುಜರಾತಲ್ಲೇ ನೋಡಿದ್ದು ಈ ಥರ ಬಸ್ಸು. ಗುಜರಾತ್ ಅಂದರೆ ಅಹಮದಾಬಾದ್ ಸಿಟಿಯಲ್ಲಿ ಆ ಥರ ಇದ್ದಾವೆ ಫೆಸಿಲಿಟಿ. ಬರೋಡಾದಲ್ಲೇನಿಲ್ಲ, ಮಾಮೂಲಿ ಲೆಫ್ಟ್ ಸೈಡೇ ಡೋರ್ ಓಪನ್ನು. ಏಕೆಂದರೆ ಅದಕ್ಕಾಗೇ ರೋಡ್ಸ್ ಇದ್ದಾವೆ, ಬಸ್ ಓಡಾಡೋದಕ್ಕೆ ರೋಡ್ ಇದ್ದಾವೆ ಅಹಮದಾಬಾದಲ್ಲಿ. ಅದರಿಂದ ಎರಡು ಸೈಡ್ ಓಪನ್ ಇದೆ. ಓಹೋ, ಈ ಅಣ್ಣ ನೋಡಿ ಸೆಂಟ್ರಲ್ಲಿ ಹೋಗ್ತಾ ಇದೆ. ಈ ರೋಡಲ್ಲಿ ಏನೋ ಟ್ರಾಫಿಕ್ ಜಾಮ್ ಆದ್ರೆ ನೋಡಿ ಯಾವ ತರ ಇರುತ್ತೆ ಅಂತ. ಆ ಸೈಡಲ್ಲಿ ನೋಡಿ ಯಾವ ತರ ನಿಂತಿದ್ದಾವೆ ಗಾಡಿಗಳು. ಅಲ್ಲಿ ಬಸ್ ಸ್ಟಾಪ್ ಇದೆ, ಆ ಟೂರಿಸ್ಟ್ ಗಾಡಿಗಳೆಲ್ಲ ಅಲ್ಲಿ ನಿಲ್ಸಿರೋದ್ರಿಂದ ಫುಲ್ ಜಾಮು, ಭಯಂಕರ ಟ್ರಾಫಿಕ್ ಜಾಮ್ ಆಗುತ್ತೆ ಈ ರೋಡಲ್ಲಿ ಮಾತ್ರ. ಒಂದು ಗಾಡಿ ಏನಾದರೂ ಪ್ರಾಬ್ಲಮ್ ಆಗಿ ನಿಂತಿದೆ ಅಂದ್ರೆ ಮುಗೀತು ನೋಡಿ, ಫುಲ್ ಜಾಮು. ಅಲ್ಲಿಂದ ಬರೀ ಲಾರಿಗಳು, ಬರೀ ಕಂಟೈನರ್ಗಳು ಜಾಸ್ತಿ ನೋಡಿ ಎಷ್ಟು ಜಾಮ್ ಆಗಿದೆ ಅಂದ್ರೆ. ಮತ್ತೆ ಕ್ಲಿಯರ್ ಆದ್ರೆ ಕ್ಲಿಯರ್ ಆಗ್ಬಿಡುತ್ತೆ. ಎಲ್ಲಿ ತನಕ ಆಗಿದೆ ಕರೆಕ್ಟಾಗಿ 1.5 ಕಿಲೋಮೀಟರ್ ಜಾಮ್ ಆಗಿದೆ. ಒಬ್ಬನೇ ಇರೋದ್ರಿಂದ ಒಂದು ಪಾಲಕ್ ಪನ್ನೀರು ಮತ್ತು ಚಪಾತಿ ತಗೊಂಡಿದ್ದೀನಿ. ಹೋಟ್ಲು ಮಾತ್ರ ತುಂಬ ನೀಟ್ನೆಸ್ ಆಗಿರುತ್ತೆ ಗುರು. ಇಲ್ಲಿ ಮಜ್ಜಿಗೆ ಇಲ್ಲೇ ಹೋಗಿ ಊಟ ಮಾಡ್ಕೊಂಬಂದ್ವಿ. ಊಟ ಅಂತೂ ಸೂಪರ್ ಆಗಿರುತ್ತೆ. ಅಲ್ಲಿ ಕೊಡೋರು ಸಪ್ಲೈಯರ್ಸು ಅಷ್ಟೇ ಇಷ್ಟು ನೀಟಾಗಿ ಸಪ್ಲೈ ಮಾಡ್ತಾರೆ. ಅವರು ಸ್ವಲ್ಪನೂ ದುರಂಕಾರ ಅನ್ನೋದು ಬೀಳಲ್ಲ. ನಾವು ಈಗ ಸೂರತ್ ಬಿಟ್ಟು ಮುಂದೆ ಹೋಗ್ತಿದ್ದೀನಿ. ಸೂರತ್ ಅಲ್ಲ, ಇದು ವಲ್ಸದ್ ಅಂದ್ಬಿಟ್ಟು ಲೆಫ್ಟ್, ಇಲ್ಲಿ ಲೆಫ್ಟ್ ತಗೊಂಡು ಹೋಗ್ತಿದ್ದೀನಿ. ನಾವು ಮುಂಚೆ ಎಲ್ಲ ಧರ್ಮಪುರ ರೋಡಲ್ಲಿ ಓಡಾಡ್ತಿದ್ವಿ. ಆ ರೋಡ್ ಸಿಕ್ಕಾಪಟ್ಟೆ ಗುಂಡಿ ಬಿದ್ದಿರೋದ್ರಿಂದ ವಲ್ಸದ್ ಹೋಗಿ ವಲ್ಸದಲ್ಲಿ ಲೆಫ್ಟ್ ತಗೊಳ್ಳಿ ಅಂತ ಹೇಳಿದ್ರು ನಮ್ಮ ಅನ್ಸಾರ್ ಬಾಯಿ. ಮತ್ತು ಈ ರೋಡಲ್ಲೇ ಬಂದು ಲೆಫ್ಟ್ ತಗೊಂಡಿದ್ದೀನಿ. ರೋಡ್ ಮಾತ್ರ ಚೆನ್ನಾಗಿದೆ. ಮನೆ ಇದು ಡೈರೆಕ್ಟ್ ಒಂದೇ ರೋಡು ನಾಸಿಕ್ ತನಕ. ಈ ರೋಡಲ್ಲಿ ನಾನು ಇದೇ ಫಸ್ಟ್ ಟೈಮ್ ಬರ್ತಿರೋದು. ನಾವು ಯಾವಾಗೋ ಧರ್ಮಪುರ ಮೇಲೇ ಅಡ್ಡಾಡ್ತಿದ್ದು. ಘಾಟಲ್ಲಿ 2 ಗಾಡಿ ನಿಂತುಬಿಟ್ಟಿದ್ದಾವೆ ನೋಡಿ. ಇದೊಂದು ಗಾಡಿ ನಿಂತಿದೆ, ಮುಂದೆ ಒಂದು ಗಾಡಿ ನಿಂತಿದೆ. ಸ್ವಲ್ಪ ಹಳೆ ಗಾಡಿಗೆ ಸ್ವಲ್ಪ ಪ್ರಾಬ್ಲಮ್ ಗುರು. ಟನ್ನೇಜ್ ಹಾಕ್ತಾರೆ, ಓವರ್ ಟನ್ನೇಜು. ಅದರಿಂದ ಗಾಡಿನೇ ಹತ್ತಲ್ಲ ನೋಡಿ. ಈ ಗಾಡಿ ಇದು ಪಕ್ಕ 100% ಓವರ್ ಟನ್ನೇಜ್ ಗಾಡಿನೇ, ಓವರ್ಲೋಡ್ ಗಾಡಿನೇ. ಓವರ್ಲೋಡ್ ಅಂತೂ ಬಂದರೆ ಹತ್ತಲ್ಲ ಗಾಡಿ. ತಮಿಳ್ನಾಡವರು ಸರಿಯಪ್ಪ, ಅವರು ಪಾಸಿಂಗ್ ಬಿಟ್ಟರೆ ಹಾಕಲ್ಲ ನೋಡಿ. ಮುಂದೆ ಹೋಗ್ತಾ ಇದೆ, ಯಾವ ಥರ ಘಾಟಿದ್ರೂ ಹೋಗ್ತಾ ಇರುತ್ತೆ. ಅವ್ರು ಒಂದೇ ಗೇರಲ್ಲಿ ಹೋಗ್ತಾ ಇರ್ತಾರೆ. ಹತ್ತು ನಂದು ಬೇರೆ 12.5 13 ಟನ್ ಇದೆ. ನಾಸಿಕ್ ಸಿಟಿ ಅಂತೂ ತಣ್ಣಗಿದೆ. ಟ್ರಾಫಿಕ್ ಎಲ್ದಿರ ಡೇ ಅಲ್ಲಂತೂ ಬಂದರೆ
ನರಕ ಯಾತನೆ ಆಗೋಗುತ್ತೆ. ಫ್ರೀಯಾಗಿ ಪಾಸ್ ಆಗ್ಬಿಟ್ಟೆ ನಾಸಿಕ್ ಬಿಟ್ಟು ಅವ್ರ ಹತ್ರ ಬಂದೆ. ಎಲ್ಲಾದ್ರೂ ಒಂದು 2 hours ಮಲಗೋಣ, ಒಂದು 2 hour ಮಲಗ್ಬಿಟ್ಟು ಹೋಗೋಣ. ಬನ್ನಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ರಾತ್ರಿ ಅಲ್ಲ, ಬೆಳಗ್ಗೆ 5 ಗಂಟೆಯಲ್ಲಿ ಬಂದು ಮಲಗಿದೆ. 5, 6, 7, 8 3 hour ನಿದ್ದೆ ಹೋಗ್ಬಿಟ್ಟಿದ್ದೀನಿ ಸಖತ್ತಾಗಿ. ಈಗ 8 ಗಂಟೆ ಆಗಿದೆ ಟೈಮು. ಇದು ನೋಡಿ, ಟೋಲಲ್ಲಿ ಹಾಕಿ ಮಲಗಿದ್ದೆ. ನಾಸಿಕ್ಕೆಲ್ಲ ಪಾಸ್ ಮಾಡಿ ಮಲಗಿ ಸ್ವಲ್ಪ ಹೋಗೋಣ. ಬನ್ನಿ ಆರಾಮಾಗಿ. ಎಲ್ಲಾದ್ರೂ ಒಳ್ಳೆ ಅಡಿಗೆ ತರಕಾರಿ ಸಿಕ್ಕಿದ್ರೆ ಒಳ್ಳೆ ಸಾಂಬಾರು ಮಾಡ್ಕೊಂಬೇಡ. ಸಾಂಬಾರು ಮಾಡ್ಕೊಂಡ್ರೆ 3 ಟೈಮ್ಗೂ ಆಗುತ್ತೆ. ಬನ್ನಿ ಬೇಡ ಬನ್ನಿ. ನಾಸಿಕ್ ಟೋಲ್ ಬಿಡ್ತಾನೆ. ಇಲ್ಲಿ ಬೆಲ್ಲದ ಚಾಯ್ ಇದೆ, ಅಲ್ಲೊಂದು ಟೀ ಕುಡ್ಕೊಂಡು ಹೋಗೋಣ. ಈ ವಿಡಿಯೋ ಇಲ್ಲಿಗೆ ಲೆಂತಿ ಆಯಿತು. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡ್ತೀರಿ ಅಂತ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಎಲ್ಲರಿಗೂ ಬಾಯ್.